ನಾನು ಇಲ್ಲಿ ಬೆರಳಾಕಿರಿ ಸಾಕು, ಇಲ್ಲಿ ಇಷ್ಟಪ್ಪ ಕ್ಯಾನ್ಸರ್ ಕೂತಿರುತ್ತೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಜನ ಅಸಹ್ಯ ಪಟ್ಕೋತಾರೆ, ನಾಚುಕೋತಾರೆ, ಎದುರ್ಕೋತಾರೆ. ಅವರ ಗುದದ್ವಾರದಲ್ಲಿ ಗ್ಲೌಸ್ ಹಾಕೊಂಡು ಫಿಂಗರ್ ಹಾಕಿ ಚೆಕ್ ಮಾಡಿ ಅವ್ನಿಗೆ ಏನ್ ಕಾಯಿಲೆ ಇದೆ ಅಂತ ಕಂಡುಹಿಡಿಯುವಂತ ನನ್ನ ಸ್ಟೆಥೋಸ್ಕೋಪ್ ಇದು ಬಹಳ ಇಂಪಾರ್ಟೆಂಟ್. ನಿಮಗೆ ಮೋಷನ್ ಬಂದಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಹೋಗಿ ಸುಮ್ಮನೆ ಕೂತ್ಕೊಂಡು ತಿನ್ನಕ್ಬೇಡಿ, ಬರೋದಿಲ್ಲ. ಆದ್ರೆ ಬೆಳಗ್ಗೆ ಒಂದು ದಮ್ ಹೊಡೆದೇ ಹೊಡಿತೀನಿ, ಯಾಕಂದ್ರೆ ಅದು ಹೊಡೆದ್ರೆ ನನಗೆ ಮೋಷನ್ ಬರೋದು ಅಂತಾನೆ. ಅದು ಕರೆಕ್ಟ್. 4 ಟೀ ನ್ಯಾಪ್ ಇಟ್ಕೊಂಡಿರ್ತೀನಿ. 4 ಟೀ ಅಂದ್ರೆ 4 ಸರಿ ಟೀ ಕುಡಿಯೋದಲ್ಲ, ತಟ್ಟೆ ತುಂಬಾ ತರಕಾರಿ ತಿನ್ನಿ ಅಂತ. ಅಮ್ಮ, ನಮ್ಮ ಭಾಷೆಯಲ್ಲಿ ಕಾನ್ಸ್ಟಿಪೇಷನ್ ಅಂತೀವಿ, ಕನ್ನಡದಲ್ಲಿ ಮಲಬದ್ಧತೆ ಅಂತಾರೆ. ಈಗ ಒಬ್ಬ ಮನುಷ್ಯ ಯಾವಾಗ ಮೋಷನ್, ಡಿಫಿಕೇಶನ್ ಅಂತೀವಿ, ಮೋಷನ್ ಇದೆಯಲ್ಲಮ್ಮ, ಅದನ್ನ ಇಟ್ಸ್ ಎ ವಂಡರ್ಫುಲ್ ಸೈನ್ಸ್, ಡಿಫಿಕೇಶನ್ ಸೈನ್ಸ್ ಅಂತೀವಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ತುಂಬ ಜನ ಅಸಹ್ಯ ಪಟ್ಕೋತಾರೆ, ನಾಚುಕೋತಾರೆ, ಎದುರ್ಕೋತಾರೆ. ಹಂಗಾಗಿ ಅದ್ರ ವಿಚಾರನೇ ಇದು ಮಾಡಲ್ಲ. ನಾವು ಸರ್ಜನ್ಸ್ ಅಮ್ಮ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನ್ನ ಈ ಫಿಂಗರ್ನ ಸರ್ಜನ್ಸ್ ಸ್ಟೆಥೋಸ್ಕೋಪ್ ಅಂತೀವಿ. ಇದು ಫಿಸಿಷಿಯನ್ ಸ್ಟೆಥೋಸ್ಕೋಪು. ಅದನ್ನು ಹೊಟ್ಟೆನ ಆಸ್ಕಲ್ಟೇಟ್ ಮಾಡಲಿಕ್ಕೆ, ಹೃದಯನ ಆಸ್ಕಲ್ಟೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ನಾನು ಒಬ್ಬ ಸರ್ಜನ್ ಆಗಿ ಯಾರಿಗೆ ಮೋಷನ್ ಆಗಿಲ್ಲ, ಯಾರಿಗೋ 3 ದಿನ ಆದರೂ ಹೊಟ್ಟೆ ನೋವು ಕಡಿಮೆ ಆಗಿಲ್ಲ ಅಂದರೆ ಅವರ ಗುದದ್ವಾರದಲ್ಲಿ ಗ್ಲೌಸ್ ಹಾಕ್ಕೊಂಡು ಫಿಂಗರ್ ಹಾಕಿ ಚೆಕ್ ಮಾಡಿ ಅವ್ನಿಗೆ ಏನು ಕಾಯಿಲೆ ಇದೆ ಅಂತ ಕಂಡುಹಿಡಿಯುವಂಥ ನನ್ನ ಸ್ಟೆಥೋಸ್ಕೋಪ್ ಇದು ಭಾಳ ಇಂಪಾರ್ಟೆಂಟು. ಏಕಲವ್ಯನಿಗೆ ಈ ಬೆರಡು ಎಷ್ಟು ಇಂಪಾರ್ಟೆಂಟು, ಒಬ್ಬ ಸರ್ಜನ್ಗೆ ಇದು ಇಂಪಾರ್ಟೆಂಟು. ನೀವು ಕೇಳಿದ ಪ್ರಶ್ನೆ ಮಲಬದ್ಧತೆ ಅಂದರೆ ಹೆಂಗೆ ಮೋಷನ್ ಆಗುತ್ತೆ ಗೊತ್ತಮ್ಮ, ಇಲ್ಲಿ ಇದೊಂದು ಭಾಳ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಜನಗಳಿಗೆ. ನೀವು ತುಂಬ ಮೈಲಿಗೆ ಮಾಡಬಾರ್ದು ಮೋಷನ್ ಮಾಡಿ. ಬೆಳಗ್ಗೆ ಎದ್ದಾಗೆ ಹಂಗೆ ಅರ್ಜೆಂಟ್ ಆದರೆ ಮೋಷನ್ಗೆ ಹೋಗಿ. ನಿಮಗೆ ಮೋಷನ್ ಬಂದಿಲ್ಲ ಅಂದರೆ ಬೆಳಗ್ಗೆ ಎದ್ದು ಹೋಗಿ ಸುಮ್ಮನೆ ಕೂತ್ಕೊಂಡು ತಿನ್ನಕ್ಬೇಡ್ರಿ, ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ನಿಮ್ಮ ಜಠರದೊಳಗೆ ಏನನ್ನ ಬಿದ್ದರೆ ನಿಮ್ಮ ಕರಳು ಖಾಲಿ ಆಗುತ್ತೆ. ಇದನ್ನು ನಾವು ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸ್ ಅಂತೀವಿ. ಅದಕ್ಕೆ ಭಾಳ ಜನ, ಇಲ್ಲ ಡಾಕ್ಟ್ರೇ ಬೆಳಗ್ಗೆ ಮೋಷನ್ ಆಗುತ್ತೆ, ಆಮೇಲೆ ಟಿಫನ್ ಆದಮೇಲೆ ಇನ್ನೊಂದು ಸಾರಿ ಮಾಡಬೇಕು. ಹೌದು, ಕರೆಕ್ಟ್ ಮೆಥಡ್ ಅಂದರೆ ನೀವೇನಾದರೂ ತಿನ್ನಬೇಕು. ಆಗಲಿ ತಿನ್ನೋದು ನಿಮ್ಗೆ ಅಸಹ್ಯ ಅನಿಸಿದರೆ ಕಾಫಿ ಕುಡೀರಿ, ಟೀ ಕುಡೀರಿ. ಭಾಳ ಜನ ನಾನು ನೋಡಿದ್ದೀನಮ್ಮ, ಸ್ಮೋಕ್ ಮಾಡೋರು, ಡಾಕ್ಟ್ರ್ ನಾನು ಬೇಕಾದ್ರೆ ಸ್ಮೋಕಿಂಗ್ ಬಿಟ್ಬಿಡ್ತೀನಿ, ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದೀರಿ, ಆದರೆ ಬೆಳಗ್ಗೆ ಒಂದು ದಮ್ ಹೊಡೆದೇ ಹೊಡಿತೀನಿ, ಯಾಕಂದರೆ ಅದು ಹೊಡೆದ್ರೆ ನನಗೆ ಮೋಷನ್ ಬರೋದು ಅಂತಾನೆ. ಅದು ಕರೆಕ್ಟು. ಯಾಕಂದರೆ ಇವಂತ ಹೇಳಿದಂಥ ಹೊಗೆ ಅವನ ಜಠರದೊಳಗೆ ಹೋಗಿ ಕರಳು ಖಾಲಿ ಮಾಡುತ್ತಂತೆ. ತುಂಬ ಜನಕ್ಕೆ ಪದೇ ತಿಂದ ತಕ್ಷಣ ಮೋಷನ್ಗೆ ಹೋಗ್ಬಿಟ್ರೆ ಅಯ್ಯೋ ಮೈಗೆ ಹಿಡಿಲ್ವಲ್ಲ, ತಿಂದಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅನ್ಕೋತಿರಲ್ಲ. ಇಲ್ಲ, ಇದು ತಪ್ಪು ಕಲ್ಪನೆ. ನೀವು ತಿಂದಿದ್ದು ಈಚೆಗೆ ಬರಬೇಕಾದ್ರೆ ಮಿನಿಮಮ್ 5 ದಿನ ತೊಗೊಳುತ್ತೆ. ನನ್ನ ಮಾತನ್ನು ನೀವು ನಂಬಿ. ಇವತ್ತು ತಿಂದಿದ್ದು ನಾಳೆ ಬರೋಲ್ಲ, ಹಿಂದೆ ಸ್ಟಾಕ್ ಇರುತ್ತೆ. ಇದನ್ನು ಸ್ಟಡಿ ಮಾಡಿದ್ದಾರೆ. ನಾನು ಡೊರೋತಿ ಅಂತ ಗ್ರೇಟ್ ಸೈಂಟಿಸ್ಟು ಸಾಕಷ್ಟು ಜನಕ್ಕೆ 120 ಬುಲೆಟ್ಸ್ ಅಂದರೆ ಮಣಿ ಕೊಟ್ಟು ಆ ಕೊನೆ ಮಣಿ ಯಾವಾಗ ಬರುತ್ತೆ ಅಂತ ಕಂಡಿಡಿದು ಹೇಳಿರೋ ಮಾತಿದು. ದಯವಿಟ್ಟು ನೀವು ಯಾವಾಗ ಮೋಷನ್ ಆಗಲ್ಲಲ್ಲಮ್ಮ, ತಿಣುಕಿದ್ರೂ ಮೋಷನ್ ಬರಲ್ವಲ್ಲ, ಅದನ್ನು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತೀವಿ. ಅದಕ್ಕೆ ಕಾರಣ ಹೇಳ್ತೀನಿ ನಾನು. ಕೆಲವರಿಗೆ ಕುರಿ ಪಿಚ್ಚಿಗೆ ಥರ ಬಂತು ಅಂತ ಡಾಕ್ಟ್ರ್. ಮೋಷನ್ ಯೂಶಲಿ ಅದು ಶೇಪ್ ಇರುತ್ತೆ, ಬರುತ್ತೆ. 150ರಿಂದ 250 ಗ್ರಾಮ್ ಇರುತ್ತೆ ಇಂಡಿಯನ್ಸ್ ಪಾಸ್ ಮಾಡೋ ಮೋಷನ್ನು. ಯುರೋಪಿಯನ್ಸ್ಗಾದರೆ 100 ಗ್ರಾಮ್ ಕಡಿಮೆ ಇರುತ್ತೆ, ಯಾಕಂದರೆ ಅವರ ಫುಡ್ನಲ್ಲಿ ಫೈಬರ್ ಇರೋಲ್ಲ. ನಾವು ತಿನ್ನುವ ಆಹಾರದಲ್ಲಿ ರಾಗಿ ಇಟ್ಸ್ ಗುಡ್. ತುಂಬ ಜನ ತಪ್ಪು ತಿಳ್ಕೊಳ್ತಾರೆ, ರಾಗಿ ಉಂಡ್ರೆ, ಮುದ್ದೆ ಉಂಡ್ರೆ ಇಲ್ಲ. ಮುದ್ದೆ ಒಳಗೆ ಫೈಬರ್ ಇರುತ್ತೆ, ಚಪಾತಿ ಒಳಗೆ ಫೈಬರ್ ಇರುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟು ಫೈಬರ್ ಇರಬೇಕು. ನಾನು ಅದಕ್ಕೆ ಭಾಳ ಸಾರಿ ಸರಳ ಮಾಡ್ತೀನಿ ಹೇಳೋವಾಗೆ, 4 ಟೀ ನ್ಯಾಪ್ ಇಟ್ಕೊಳ್ಳಿ ಅಂತೀನಿ. 4 ಟೀ ಅಂದರೆ 4 ಸಾರಿ ಟೀ ಕುಡಿಯೋದಲ್ಲ, ತಟ್ಟೆ ತುಂಬ ತರಕಾರಿ ತಿನ್ನಿ ಅಂತ. ಇದು ಡಯಾಬಿಟಿಸ್ಗೆ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಈ ಮಾತು ಹೇಳ್ತೀನಿ. ನಿಮಗೆ ಮೋಷನ್ ಕರೆಕ್ಟಾಗಿ ಆಗಬೇಕು ಅಂದರೆ ನೀರು ಚೆನ್ನಾಗಿ ಕುಡೀರಿ. ನೀರು ಕುಡಿಯೋದು ಬರೀ ರೀಸರ್ಚ್ ಮಾಡೋಕ್ಕಲ್ಲ, ಮೋಷನ್ ಮಾಡೋಕ್ಕೂ ಇಂಪಾರ್ಟೆಂಟು. ಸೊಪ್ಪು ತರಕಾರಿಗಳು ಭಾಳ ಇಂಪಾರ್ಟೆಂಟು. ಹಣ್ಣು ಜ್ಯೂಸ್ ಕುಡಿಯೋಕ್ಕೆ ಹೋಗಬೇಡಿ. ಜ್ಯೂಸು ಖುಷಿ ಕುಡಿಯೋದು ಅಷ್ಟೇ. ಆದರೆ ಹಣ್ಣಿನಲ್ಲಿರ್ತಕ್ಕಂಥ ಆ ಸಿಪ್ಪೆ, ಪರ್ಟಿಕ್ಯುಲರ್ಲಿ ಚೇಪೆ ಹಣ್ಣಿನಲ್ಲಿರ್ತಕ್ಕಂಥ ಬೀಜ, ಅದನ್ನು ನಾವು ಫೈಬರ್ ಅಂತೀವಿ. ಅದು ಕರಗೋದಿಲ್ಲ. ಕರಗದಿರೋ ಅಂಥ ಅಂಶವನ್ನು ನಾವು ಫೈಬರ್ ಅಂತೀವಿ, ನಾರಿನ ಅಂಶ. ನಿಮಗೆ ಮಲಬದ್ಧತೆ ಆಗಬಾರ್ದು, ಮೋಷನ್ ಕರೆಕ್ಟಾಗಿ ಆಗಬೇಕು ಅಂದರೆ ನಾನು ಹೇಳಿದ ಇಷ್ಟು, ಜೊತೆಗೆ ಎಕ್ಸರ್ಸೈಸ್. ದಯವಿಟ್ಟು ವಾಕ್ ಮಾಡಿ, ಆಮೇಲೆ ಬಂದು ಮೋಷನ್ ಮಾಡಿ. ಸೊ ವಾಕಿಂಗು, ವಾಟರು, ಫೈಬರು, ಈ 3 ನೆನಪಿಡಿ. ಅಲ್ಲಿಗೂ ಪ್ರಾಬ್ಲಮ್ ಇತ್ತು ಅಂದರೆ 45 ವರ್ಷ ಆದಮೇಲೆ ನಿಮ್ಗೆ ಯಾಕೋ ದಿನ ಮೋಷನ್ ಆಗ್ತಿಲ್ಲ ಅಂದರೆ ದಯವಿಟ್ಟು ನನ್ನ ಹತ್ರ ಬನ್ನಿ. ನನ್ನ ಬೆರಳು ನಿಮ್ಮ ಕಾಯಿಲೆಯನ್ನು ಕಂಡುಹಿಡಿಯುತ್ತೆ. ನಿಮ್ಮ ಗುದದ್ವಾರ 1.5 ಇಂಚು ಏನಸ್ ಅಂತೀವಿ ನಾವು, ಅದರ ಮೇಲೆ ರೆಕ್ಟಮ್ ಇರುತ್ತೆ 6 ಇಂಚು. ಅದಾದಮೇಲೆ ದೊಡ್ಡ ಕರಳು 1.5 ಮೀಟ್ರ್ ಇರುತ್ತೆ. ನಾನಿಲ್ಲಿ ಬೆರಳು ಹಾಕಿರಿ ಸಾಕು, ಇಲ್ಲಿ ಇಷ್ಟಪ್ಪ ಕ್ಯಾನ್ಸರ್ ಕೂತಿರುತ್ತೆ. ರೆಕ್ಟಲ್ ಕ್ಯಾನ್ಸರ್ ಅಂತೀವಿ ನಾವು. ನಿಮಗೆ ಮಲಬದ್ಧತೆ ಆದಾಗ
ಒಂದು 15 ದಿನ ನೋಡಿ. ಆಗಲಿಲ್ಲ ಅಂದರೆ ದಯವಿಟ್ಟು ನಾಚಿಕ್ಕೋಬೇಡಿ, ನಮ್ಮ ಹತ್ರ ಬನ್ನಿ. ಸ್ವಲ್ಪನೂ ಬೇಜಾರಿಲ್ದಿರ ನಿಮ್ಮ ಗುದದಾರದಲ್ಲಿ ಬೆರಳಾಕಿ ಬರೀ ನನ್ನ ಬೆರಳಿನಲ್ಲಿ ₹5 ಗ್ಲೌಸ್ ಅಷ್ಟೇ. ನಿಮಗೆ CT ಬೇಡ, MRI ಬೇಡ. ಅಫ್ಕೋರ್ಸ್ ಒಂದ್ಸರಿ ಅಲ್ಲಿ ಗ್ರೋತ್ ಇದೆ ಅಂತ ಗೊತ್ತಾದ ಮೇಲೆ ನನಗೆ ಬೇರೆ ಬೇರೆ ಟೆಸ್ಟ್ಗಳು ಮಾಡ್ತೀವಿ, ಕೊಲೊನೋಸ್ಕೋಪಿ ಮಾಡ್ತೀವಿ, ನಿಮಗೆ CT ಸ್ಕ್ಯಾನ್ ಮಾಡ್ತೀವಿ, ನಿಮ್ಮ ಕಾಯಿಲೆ ಏನಿದ್ದು ಅಂತ ಕಂಡಿಡಿದು ನಿಮಗೆ ಬೇಗ ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ಯಾಕಂದರೆ ನೋಡಿ, ಮೊದಲ ಕಾಲದಾಗೆಲ್ಲ ಕ್ಯಾನ್ಸರ್ ಬಂದರೆ ಅಷ್ಟೇ ಅನ್ನೋರು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ವೈದ್ಯಕೀಯ ವಿಭಾಗದ ಚೇರ್ಮನ್ ಆಗಿ ನಿಮ್ಗೊಂದು ಮಾತು ಹೇಳ್ತೀನಿ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಇದು ನಮ್ಮ ವೆಂಕಟೇಶ್ ಅವರು ಹೇಳಿರೋ ಮಾತು. ದಯವಿಟ್ಟು ನಮ್ಮ ಹತ್ರ ಬಂದರೆ ಭಾಳ ಈಸಿಯಾಗಿ ನಿಮ್ಮ ಡಯಾಗ್ನೋಸ್ ಮಾಡ್ತೀವಿ. ಯಾರಿಗೇ ಆಗಲಿ 2 ಮಾತು, ಮಲಬದ್ಧತೆ ಆದರೆ ಇನ್ನೊಂದಿದೆ, ಇದು ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹೇಳ್ತೀವಿ, ಆದರೆ ನಿಮಗೂ ಹೇಳ್ತೀನಿ. ನಿಮ್ಮ ತಂದೆನೋ ತಾತನೋ 65 ವರ್ಷ ಇದ್ದರೆ ಅವರು ಒಂದಿನ ಮೋಷನ್ ಮಾಡ್ತಾರೆ, 5 ಸಾರಿ ಮಾಡ್ತಾರೆ, ಇನ್ನು 5 ದಿನ ಮಾಡಲ್ಲ, ಅದಾದಮೇಲೆ ತಿರುಗಿ ಮಾಡ್ತಾರೆ. ಇದ್ರನ್ನ ಆಲ್ಟರ್ನೇಟಿಂಗ್ ಕಾನ್ಸ್ಟಿಪೇಷನ್ ವಿತ್ ಡಯೇರಿಯಾ ಅಂತೀವಿ. ಅಂಥವ್ರಿಗೆ 100% ದೊಡ್ಡ ಕರಳಿನಲ್ಲಿ ಕ್ಯಾನ್ಸರ್ ಆಗಿರುತ್ತೆ. 3 ವಿಚಾರಗಳು: ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ, ಬ್ಲೀಡಿಂಗ್ ಪರ್ ರೆಕ್ಟಮ್, ಮೋಷನ್ ಆಡಿದಾಗ ರಕ್ತ ಬರೋದು, 3ನೇದು ಒಂದು 3 ದಿನ ಡಯೇರಿಯಾ, ಇನ್ನು 3 ದಿನ ಮೋಷನೇ ಆಗಲ್ಲ. ಇದನ್ನು ಆಲ್ಟರ್ನೇಟಿಂಗ್ ಕಾನ್ಸ್ಟಿಪೇಷನ್ ವಿತ್ ಡಯೇರಿಯಾ ಅಂತೀವಿ. ಇಂಥ ಪೇಷಂಟ್ಗಳು ನನ್ನ ಹತ್ರ ಬನ್ನಿ, ನಿಮಗೆ ಡಯಾಗ್ನೋಸ್ ಮಾಡ್ತೀವಿ. ಇವತ್ತು ಕ್ಯಾನ್ಸರ್ಗೆ ಅನೇಕ ವಂಡರ್ಫುಲ್ ಕ್ಯಾನ್ಸರ್ ಸರ್ಜನ್ಸ್ ಇದ್ದಾರೆ. ನಾನು ಕ್ಯಾನ್ಸರ್ ಸರ್ಜನ್ ಅಲ್ಲ, ನಾನು ಸರ್ಜರಿ ಟೀಚರ್. ನಿಮ್ಗೆ ಹೆಂಗೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಮಲಬದ್ಧತೆ ಆಗಬಾರ್ದು ಅಂದರೆ ದಯವಿಟ್ಟು ನೀರು ಕುಡೀರಿ, ದಯವಿಟ್ಟು ಸೊಪ್ಪು ತರಕಾರಿ ತಿನ್ನಿ, ಹಣ್ಣುಗಳು ತಿನ್ನಿ, ಮುದ್ದೆನ ಬಿಡಬೇಡಿ, ಚಪಾತಿನ ಬಿಡಬೇಡಿ. ನಾನ್ ವೆಜಿಟೇರಿಯನ್ ತಿನ್ನೋರಿಗೆ ಮಲಬದ್ಧತೆ ಆಗುತ್ತೆ. ಅದರೊಳಗಾಗಿ ಕೋಳಿ ತಿನ್ನೋರಿಗೆ, ಹಂದಿ ಮಾಂಸ ತಿನ್ನೋರಿಗೆ ಮಲಬದ್ಧತೆ ಆಗೋದು ಕಡಿಮೆ. ಅದಕ್ಕೆ ನಮ್ಮ ಹಳ್ಳಿ ಕಡೆ ಹಂದಿ ಮಾಂಸ ತಿಂದರೆ ಒಳ್ಳೆಯದು, ತಂಪು ಅಂತಾರೆ. ನಾನು ನಿಮ್ಗೆ ಹೇಳ್ತೀನಿ ವಿಜ್ಞಾನ, ಹಂದಿ ಮಾಂಸದಲ್ಲಿ ಪೋರ್ಕಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಮಲಬದ್ಧತೆ ಆಗಲ್ಲ. ಕೋಳಿ ಮಾಂಸದಲ್ಲಿ ಫೈಬರ್ ಕಡಿಮೆ, ಮಲಬದ್ಧತೆ. ಮತ್ತು ಕೋಳಿ ತಿನ್ನಬಾರ್ದ ಡಾಕ್ಟ್ರೆ? ಖುಷಿಯಿಂದ ತಿನ್ನಿ, ಆದರೆ ಅದ್ರ ಜೊತೆಗೆ ಸೌತೆಕಾಯಿ, ಮೂಲಂಗಿ, ಟೊಮೊಟೊ, ಇದನ್ನು ಫೈಬರ್ ಕಾಂಪೆನ್ಸೇಷನ್ ಅಂತೀವಿ. ಯಾರಾದರೂ ಕೋಳಿ ಗಿಳಿ ತಿನ್ನಬೇಕನ್ನೋ ಆಸೆ ಇದ್ದರೆ ದಯವಿಟ್ಟು ಸಲಾಡ್ಸ್ ತಿನ್ನಿ, ಇಲ್ದಿರಿದು. ಸೊ ಒಟ್ಟಿನಲ್ಲಿ ವೆಜಿಟೇರಿಯನ್ ಫುಡ್ನವ್ರಿಗೆ ಮಲಬದ್ಧತೆ ಆಗೋದು ಕಡಿಮೆ, ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋರಿಗೆ ಮಲಬದ್ಧತೆ ಆಗೋದು ಜಾಸ್ತಿ. ಇಷ್ಟು ವಿಚಾರಗಳು ನಿಮಗೆ ತಿಳಿದಿರಲಿ. ಥ್ಯಾಂಕ್ ಯು.